Hello everyone. From last few videos we had a discussion on uh, departmental account. From today onwards we are going to study a new chapter, that is branch account. Soon I will send the some problems as assignment on departmental account to WhatsApp group. At the same time I will send some problems with solution, extra problems to the WhatsApp group. Okay. In today's video we are going to learn what is branch, types of branch and format of branch account, meaning of branch account. Let us go through one by one. Okay. Now what is branch? The aim of every branch is to grow and increase its sales volume, right? Every business is come up with a profit motivation, right? The main aim is earning profit. ಹೇಗೆ ಪ್ರಾಫಿಟ್ ಇನ್ಕ್ರೀಸ್ ಮಾಡಬೇಕು? They have to increase its sales. So as to earn more and more profit, to achieve this objective, the strategy is to make market its product and service over a large territory. Territory means region. So if I have a office in Chikmagalur, my market is only Chikmagalur. My circumstances is restricted to Chikmagalur. ಚಿಕ್ಕಮಗಳೂರಿಗೆ ನನ್ನ ಒಂದು ಆಫೀಸ್ ರಿಸ್ಟ್ರಿಕ್ಟ್ ಆಗಿದೆ, ನನ್ನ ಮಾರ್ಕೆಟ್ ಬರೀ ಚಿಕ್ಕಮಗಳೂರು ಆಗಿದ್ದರೆ ಐ ಕಾಂಟ್ ಅರ್ನ್ ಮೋರ್ ಪ್ರಾಫಿಟ್ ಆರ್ ಐ ಕಾಂಟ್ ಡೂ ಮೋರ್ ಆ್ಯಂಡ್ ಮೋರ್ ಸೇಲ್ಸ್. ದಟ್ಸ್ ವೈ ಸೊ ಏನು ಸ್ಟ್ರಾಟಜಿ ಮಾಡ್ತಾರೆ, ಟು ಮೇಕ್ ಮಾರ್ಕೆಟ್ ಇಟ್ಸ್ ಪ್ರಾಡಕ್ಟ್ ಸರ್ವಿಸಸ್ ಓವರ್ ಎ ಲಾರ್ಜ್ ಟೆರಿಟರಿ, ಲಾರ್ಜ್ ರೀಜನ್, which is possible only if the business decided to split its business into certain division or part. ಒಂದು ಬಿಸ್ನೆಸ್ನ ಸ್ಪ್ಲಿಟ್ ಮಾಡಿ, ಡಿವೈಡ್ ಮಾಡಿ, ಬೇರೆ ಬೇರೆ ರೀಜನ್ನಲ್ಲಿ ಎಸ್ಟಾಬ್ಲಿಷ್ ಮಾಡಿದಾಗ ಮಾತ್ರ ಒಂದು ಕಂಪನಿ ಇಟ್ ಕ್ಯಾನ್ ಇನ್ಕ್ರೀಸ್ ಇಟ್ಸ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್. ದೀಸ್ ಆರ್ ಆಲ್ ಕಾಲ್ಡ್ ಬ್ರಾಂಚ್. ವೆನ್ ಎ ಕಂಪನಿ, in order to increase its market width and in order to increase its sales and in order to increase its profit, it's going to split its business as certain division or part. These splits or division is called as branch. ಯಾವಾಗ ಒಂದು ಬಿಸ್ನೆಸ್ ಏನು ಯೋಚನೆ ಮಾಡುತ್ತೆ, ನಾನು ಸೇಲ್ಸ್ ಜಾಸ್ತಿ ಮಾಡಬೇಕು, ಮಾರ್ಕೆಟನ್ನು ಜಾಸ್ತಿ ವೈಡ್ ಮಾಡಬೇಕು, ಪ್ರಾಫಿಟ್ ಜಾಸ್ತಿ ಆಗಬೇಕು ಅಂದಾಗ ಒಂದೇ ಕಡೆ ನಿತ್ರ ಆಗಲ್ಲ. ನಾನು ನೂರಾರು ಕಡೆ ತಿರುಗಬೇಕಾಗತ್ತೆ, ನೂರಾರು ಕಡೆ ನನ್ನ ಪ್ರಾಡಕ್ಟ್ ಬಗ್ಗೆ ಮಾರ್ಕೆಟ್ ಮಾಡಬೇಕಾಗತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅದಕ್ಕೆ ಏನು ಮಾಡುತ್ತೆ ಅಂದರೆ, ನೂರಾರು ಕಡೆ ಇದರ ಒಂದು ಬಿಸ್ನೆಸ್ಸನ್ನು ಸ್ಪ್ಲಿಟ್ ಮಾಡುತ್ತೆ, ಸಪ್ರೇಟಾಗಿ ಒಂದೊಂದು ಡಿವಿಷನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಅದಕ್ಕೆ ಬ್ರ್ಯಾಂಚ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ ಆಫ್ ಪಂಜಾಬ್ ಲಿಮಿಟೆಡ್ ವಿತ್ ಇಟ್ಸ್ ರಿಜಿಸ್ಟರ್ ಹೆಡ್ ಆಫೀಸ್ ಎಟ್ ಚಂಡೀಗಢಲ್ಲಿ ಬ್ಯಾಂಕ್ ಆಫ್ ಪಂಜಾಬಿಂದು ರಿಜಿಸ್ಟರ್ ಹೆಡ್ ಆಫೀಸ್ ಇತ್ತು. ಇಟ್ ಓಪನ್ ಇಟ್ಸ್ ಬ್ರಾಂಚ್ ಇನ್ ಡಿಫ್ರೆಂಟ್ ಸೆಕ್ಟರ್ಸ್ ಆಫ್ ಚಂಡೀಗಢ್ ಆಸ್ ವೆಲ್ ಆಸ್ ಡಿಫ್ರೆಂಟ್ ಸಿಟೀಸ್ ಆಲ್ ಓವರ್ ಇಂಡಿಯಾ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಅದರ ಬ್ಯಾಂಕನ್ನು ಓಪನ್ ಮಾಡ್ತು ಆ್ಯಸ್ ಎ ಬ್ರ್ಯಾಂಚ್. ಸೊ ಆವಾಗ ಇದರ ಒಂದು ವಿಡ್ತನ್ನು, ಇದರ ಒಂದು ಕಸ್ಟಮರ್ಸನ್ನು ಓವರಾಲ್ ಇಂಡಿಯಾ ಸ್ಪ್ರೆಡ್ ಮಾಡಲಿಕ್ಕೆ ಸಾಧ್ಯ ಆಯ್ತಲ್ವ. ಅದೇ ರೀತಿ ಬಾಟಾ ಶೂ ಕಂಪನಿ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಬೋದು, LIC ಹೌಸಿಂಗ್ ಫೈನಾನ್ಸ್ ತಗೊಬೋದು, ಟಾಟಾ ಫಿನಾನ್ಸ್ ಲಿಮಿಟೆಡ್, ಎಲ್ಲ ಕಂಪ್ನಿಗಳನ್ನು ಯಾವುದೆಲ್ಲ ಬ್ರ್ಯಾಂಚನ್ನು ನೀವು ನಿಮ್ಮ ಸುತ್ತಮುತ್ತ ಕಾಣ್ತೀವಲ್ಲೋ ಅವೆಲ್ಲವನ್ನು ಎಕ್ಸಾಂಪಲ್ ಆಗಿ ಬ್ರ್ಯಾಂಚ್ ಅಕೌಂಟ್ಗೆ ತಗೊಬೋದು. ಸೊ ನಾವು we can say or we can conclude branch account is nothing but branch is nothing but it's a part of a head office, right? For example, ಕರ್ನಾಟಕ ಬ್ಯಾಂಕ್ ಮಂಗಳೂರಲ್ಲಿದೆ, ಹೆಡ್ ಆಫೀಸ್ ಆಗಿರುತ್ತೆ. ಸೊ ಕಮ್ಮರಡಿಯಲ್ಲಿ, ಶೃಂಗೇರಿಯಲ್ಲಿ, ಕೊಪ್ಪದಲ್ಲಿ ಒಂದೊಂದು ಬ್ರ್ಯಾಂಚ್ ಇದೆ ಅಂದರೆ ಒಂದೊಂದು ಕರ್ನಾಟಕ ಬ್ಯಾಂಕ್ ಇದೆ. ಇಟ್ಸ್ ನಥಿಂಗ್ ಬಟ್ ಬ್ರ್ಯಾಂಚ್ ಆಫ್ ಹೆಡ್ ಆಫೀಸ್ ವಿಚ್ ಇಸ್ ಸಿಟ್ಯುಯೇಟೆಡ್ ಇನ್ ಮ್ಯಾಂಗ್ಳೂರ್. ಕ್ಲಿಯರ್? ಸೊ ನೆಕ್ಸ್ಟ್, ಬ್ರಾಂಚ್ ಅಕೌಂಟ್ ಮೀನಿಂಗ್ ಏನು ಹೇಳ್ತಾರಪ್ಪ? ಎ ಬಿಸ್ನೆಸ್ ಫರ್ಮ್ ಮೇ ಓಪನ್ ಬ್ರಾಂಚಸ್ ಇನ್ ದ ಸೇಮ್ ಸಿಟಿ ಆರ್ ಇನ್ ಅದರ್ ಸಿಟೀಸ್ ಆಫ್ ಎ ಕಂಟ್ರಿ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಬಿಸ್ನೆಸ್. ಕೆಲವೊಮ್ಮೆ ಕಾಂಪಿಟೇಷನನ್ನು ಫೇಸ್ ಮಾಡಲಿಕ್ಕೆ, ಕೆಲವೊಮ್ಮೆ ಕಸ್ಟಮರನ್ನ ಈಸಿ ರೀಚ್ ಆಗಲಿಕ್ಕೆ. ಸೊ ಒಂದೇ ಸಿಟಿಯಲ್ಲೂ ನಾವು ಡಿಫ್ರೆಂಟ್ ಬ್ರ್ಯಾಂಚನ್ನು ಓಪನ್ ಮಾಡ್ಬೋದು, ಅಥವಾ ಅದರ್ ಸಿಟಿಲಲ್ಲೂ ನಾವು ಡಿಫ್ರೆಂಟ್ ಬ್ರಾಂಚಸನ್ನು ಓಪನ್ ಮಾಡ್ಬೋದು. ರೀಸನ್ ಈಸ್ ಟು ಎಕ್ಸ್ಪ್ಯಾಂಡ್ ದ ಬಿಸ್ನೆಸ್. ಬ್ರಾಂಚ್ ಆರ್ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ಆಫೀಸ್, ಆಫನ್ ಕಾಲ್ಡ್ ಹೆಡ್ ಆಫೀಸ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಹೆಡ್ ಆಫೀಸ್. ಎಲ್ಲ ಬ್ರಾಂಚ್ಗಳನ್ನು ಕಂಟ್ರೋಲ್ ಮಾಡುವಂಥದ್ದು ಹೆಡ್ ಆಫೀಸೇ ಆಗಿರುತ್ತೆ. ಇವನ್ ಊರಲ್ಲಿ ಒಂದೊಂದು ರೀಜನಲ್ಲೂ ಕರ್ನಾಟಕ ಬ್ಯಾಂಕ್ ಇದ್ದರೂ ಸಹ ಎಂಟೈರ್ ಕರ್ನಾಟಕ ಬ್ಯಾಂಕ್ ವರ್ಕ್ ವಿಲ್ ಬಿ ಕಂಟ್ರೋಲ್ಡ್ ಬೈ ದ ಹೆಡ್ ಆಫೀಸ್. ಕ್ಲಿಯರ್? ಸೊ ಆಲ್ ದ ಬ್ರಾಂಚಸ್ ಆರ್ ಡಿಪೆಂಡೆಂಟ್ ಟು ದ ಹೆಡ್ ಆಫೀಸ್. ದಟ್ಸ್ ವೈ branches are called as dependent branches. Whatever the decision they are going to take, ultimate decision will be given by the head office. ಏನೇ ಡಿಸಿಷನ್ ತಗೊಬೇಕು ಅಂದರೆ ಅದಕ್ಕೆ ಅಲ್ಟಿಮೇಟ್ ಡಿಸಿಷನ್ ಯಾರು ಕೊಡಬೇಕು? ಹೆಡ್ ಆಫೀಸೇ ಕೊಡಬೇಕಾಗತ್ತೆ. ಸೊ
ಬ್ರಾಂಚ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ದ ರೆಕಾರ್ಡಿಂಗ್ ಟ್ರೇಡಿಂಗ್ ಟ್ರಾನ್ಸಾಕ್ಷನ್ ಎಟ್ ಬ್ರಾಂಚಸ್. ಬ್ರಾಂಚ್ ಅಕೌಂಟಿಂಗಲ್ಲಿ ಏನೆಲ್ಲ ಬರುತ್ತಪ್ಪ? ಬ್ರಾಂಚ್ ಅಕೌಂಟಲ್ಲಿ ಕೇವಲ ಬ್ರ್ಯಾಂಚ್ ಏನೆಲ್ಲ ಕೆಲಸ ಮಾಡುತ್ತೆ, ಏನೆಲ್ಲ ಟ್ರೇಡ್ ಬರುತ್ತೆ, ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ, ಆ ಟ್ರಾನ್ಸಾಕ್ಷನನ್ನು ರೆಕಾರ್ಡ್ ಮಾಡುವಂಥದ್ದು ಬ್ರ್ಯಾಂಚ್ ಅಕೌಂಟಿಂಗ್. ಯಾವುದಕ್ಕೆ ಲಿಮಿಟೆಡ್ ಆಗಿರುತ್ತೆ? ಆ ಬ್ರ್ಯಾಂಚ್ನಲ್ಲಿ. ಫಾರ್ ಎಕ್ಸಾಂಪಲ್, ಕಮ್ಮರಡಿಯಲ್ಲಿ ಕರ್ನಾಟಕ ಬ್ಯಾಂಕ್ನ ಒಂದು ಬ್ರ್ಯಾಂಚ್ ಇದೆ ಅಂದರೆ ಕಮ್ಮರಡಿಯಲ್ಲಿ ಆಗುವಂಥ ಟ್ರಾನ್ಸಾಕ್ಷನನ್ನು ಮಾತ್ರ ಆ ಬ್ರ್ಯಾಂಚ್ನ ಬುಕ್ಸ್ ಆಫ್ ಅಕೌಂಟಲ್ಲಿ ಬ್ರ್ಯಾಂಚ್ ಅಕೌಂಟಿಂಗಲ್ಲಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಇನ್ಕ್ಲೂಡಿಂಗ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಹೆಡ್ ಆಫೀಸ್ ಆ್ಯಂಡ್ ದ ಬ್ರ್ಯಾಂಚ್. ಕ್ಲಿಯರ್? ಏನಾದ್ರು ಟ್ರಾನ್ಸಾಕ್ಷನ್ ಮಂಗಳೂರಲ್ಲಿರೋ ಹೆಡ್ ಆಫೀಸ್ ಮತ್ತು ಕಮ್ಮರಡಿ ಬ್ರಾಂಚ್ ನಡುವೆ ಏನಾದ್ರು ಟ್ರಾನ್ಸಾಕ್ಷನ್ ಆಗಿದ್ರು ಸಹ ಅದನ್ನು ಎಂಟ್ರಿ ಮಾಡ್ತೀವಿ. ಸೊ ಫೈನಲಿ ವಿ ಕ್ಯಾನ್ ಸೇ ಬ್ರಾಂಚ್ ಅಕೌಂಟಿಂಗ್ ಈಸ್ ಕನ್ಸರ್ನ್ ವಿತ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ ವಿಚ್ ಹ್ಯಾಪನ್ ಇನ್ ದ ಬ್ರಾಂಚ್ ಆಸ್ ವೆಲ್ ಆಸ್ ಬಿಟ್ವೀನ್ ದ ಬ್ರಾಂಚ್ ಆ್ಯಂಡ್ ದ ಹೆಡ್ ಆಫೀಸ್. ಅಷ್ಟನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಎಟ್ ದ ಎಂಡ್ ವಿ ಆರ್ ಗೋಯಿಂಗ್ ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್ ಇನ್ಕರ್ಡ್ ಬೈ ದ ಬ್ರಾಂಚ್. ಕ್ಲಿಯರ್? ದಟ್ ಈಸ್ ದ ಮೀನಿಂಗ್ ಆಫ್ ಬ್ರಾಂಚ್. ನಾವು ಬ್ರಾಂಚ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಬ್ರಾಂಚ್ ಅಕೌಂಟಿಂಗ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ನಾವು ಸಿಂಪಲ್ಲಾಗಿ ಒಂದು ಈ ಪಿಕ್ಚರ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಸೊ ಮಧ್ಯೆ ಇರುವಂಥದ್ದು ಹೆಡ್ ಆಫೀಸ್. ಸೊ ಇದು ಬ್ರ್ಯಾಂಚ್ 1, ಬ್ರ್ಯಾಂಚ್ 2, ರೈಟ್? ಇದು ವೇರ್ ಹೌಸ್ ಆಗಿರ್ಬೋದು. ಸೊ ಯಾಕೆ ವೇರ್ ಹೌಸ್ ಇಲ್ಲಿ ತೋರಿಸಿ ಅಂದರೆ ಹೆಡ್ ಆಫೀಸ್ ಇಲ್ಲಿದೆ, ಸೊ ಇಲ್ಲೊಂದು ವೇರ್ ಹೌಸ್ ಇದೆ, ಈ ಬ್ರಾಂಚಿಗೂ ವೇರ್ ಹೌಸ್ ಹತ್ತಿರ ಆಗಿದೆ, ಈ ಬ್ರಾಂಚಿಗೂ ವೇರ್ ಹೌಸ್ ಹತ್ತಿರ ಇದೆ, ಈ ಬ್ರಾಂಚಿಗೂ ವೇರ್ ಹೌಸ್ ಹತ್ತಿರ ಇದೆ, ರಿಟೇಲ್ ಔಟ್ಲೆಟ್ಟು ಹತ್ತಿರ ಇದೆ. ಸೊ ಇಲ್ಲೊಂದು ವೇರ್ ಹೌಸ್ ಇದೆ. ಸೊ ಹೆಡ್ ಆಫೀಸನ್ನ ಎಲ್ಲ ವೇರ್ ಹೌಸನ್ನು ಸೈಮಲ್ಟೇನಿಯಸ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲೊಂದು ಬ್ರ್ಯಾಂಚ್ ಇದೆ, ಸೊ ಈ ಬ್ರ್ಯಾಂಚಿಗೆ ಒಳ್ಳೆ ರೋಡ್ ಆ್ಯಕ್ಸಿಸ್ ಇದೆ. ಸೊ ಈ ಹೆಡ್ ಆಫೀಸಿಂದ ಈ ಬ್ರ್ಯಾಂಚ್ ದೂರ ಇದ್ದರೂ ಸಹ ಆನ್ ರೋಡ್ ವಿ ಕ್ಯಾನ್ ರೀಚ್ ದ ಹೆಡ್ ಆಫೀಸ್. ಸೊ ಇಲ್ಲಿ ಹೆಡ್ ಆಫೀಸ್ ಇರುವಾಗ, ಪಿಕ್ಚರನ್ನು ನಾನು ರೆಪ್ರೆಸೆಂಟ್ ಮಾಡಿ ಹೇಳ್ತಾ ಇದ್ದೀನಿ, ಕರ್ಸರ್ ಮೂಮೆಂಟ್ ಆಗೋದನ್ನು ನೋಡಿ. ಇಲ್ಲಿ ಹೆಡ್ ಆಫೀಸ್ ಇರುವಾಗ ಸೊ ಈ ಬ್ರ್ಯಾಂಚನ್ನು ಪ್ರತಿಯೊಂದು ಇಲ್ಲಿ ಇರುವಂತಹ ಕಸ್ಟಮರ್ನ, ಈ ಏರಿಯಾದಲ್ಲಿರುವಂಥ ಕಸ್ಟಮರ್ನ ರೀಚ್ ಆಗಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ದಟ್ಸ್ ವೈ ಇನ್ ಡಿಫ್ರೆಂಟ್ ಲೊಕೇಶನ್ ಕಂಪನಿ ಜಸ್ಟ್ ಓಪನ್ ಎ ಬ್ರ್ಯಾಂಚ್. ಇಟ್ ಈಸ್ ಕಾಲ್ಡ್ branch accounting. This is called branch. So each branch will have a different accounts, but finally they are depending to the head office. Whatever the decision, it should be taken by the head office only. ಏನೇ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ಅವ್ರ ಹೆಡ್ ಆಫೀಸ್ ಪರ್ಮಿಷನ್ ತಗೊಬೇಕು. ಕ್ಲಿಯರ್? ಸೊ ದಿಸ್ ಇಸ್ ಅ ಸ್ಮಾಲ್ ಪಿಕ್ಚರ್ ವಿಚ್ ರೆಪ್ರೆಸೆಂಟ್ ದ ಬ್ರಾಂಚ್ ಅಕೌಂಟಿಂಗ್. ಯು ಕ್ಯಾನ್ ಸಿ branch 1, branch 2, branch 3. For every branch there is a 3 warehouse and retail outlet is there, right? So this is how the branch is work out. Clear? So next we will discuss about types of branch. What is branch we are discussed, what is branch account we are discussed. Now types of branch. So in branch we have two types, that is home branch and foreign branch. Foreign branch is a branch which is situated in the foreign countries, abroad. Clear? Home branches are the branch which is situated in the home country where head office is located. For example, ಮಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ಅಂದರೆ ಇಡೀ ಭಾರತದಲ್ಲೆಲ್ಲರೂ ಇದ್ದರೆ ಅದನ್ನು ಹೋಮ್ ಬ್ರ್ಯಾಂಚ್ ಅಂತೀವಿ. ಇಫ್ ಇಟ್ ಈಸ್ ಬ್ರ್ಯಾಂಚ್, ಕರ್ನಾಟಕ ಬ್ರ್ಯಾಂಚ್ ಅಮೇರಿಕಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಇದ್ದರೆ ಅದನ್ನು ಫಾರಿನ್ ಬ್ರ್ಯಾಂಚ್ ಅಂತ ಕರಿತೀವಿ. ಇನ್ ಹೋಮ್ ಬ್ರ್ಯಾಂಚ್ ವಿ ಹ್ಯಾವ್ ಟೂ ಟೈಪ್ಸ್, ದಟ್ ಈಸ್ ಡಿಪೆಂಡೆಂಟ್ ಬ್ರ್ಯಾಂಚ್ ಆ್ಯಂಡ್ ಇಂಡಿಪೆಂಡೆಂಟ್ ಬ್ರ್ಯಾಂಚ್. ಡಿಪೆಂಡೆಂಟ್ ಬ್ರ್ಯಾಂಚ್ ಈಸ್ ಎ ಬ್ರ್ಯಾಂಚ್ ಫಾರ್ ಎವ್ರಿಥಿಂಗ್ ದೇ ಆರ್ ಡಿಪೆಂಡಿಂಗ್ ಆನ್ ದ ಹೆಡ್ ಆಫೀಸ್. ಕ್ಲಿಯರ್? ಹೆಡ್ ಆಫೀಸಿಗೆ ಡಿಪೆಂಡ್ ಆಗಿರುತ್ತೆ. ಇಂಡಿಪೆಂಡೆಂಟ್ ಬ್ರಾಂಚ್ ಈಸ್ ಎ ಬ್ರಾಂಚ್, ಇಟ್ಸ್ ಅ ಅಟಾನಮಸ್ ಬ್ರಾಂಚ್. ವಿ ಕ್ಯಾನ್ ಸೇ ವಾಟ್ ಎವರ್ ದ ಡಿಸಿಷನ್ ಇಟ್ ಕ್ಯಾನ್ ಟು ಇಟ್ಸ್ ಓನ್. ಅದರ ಡಿಸಿಷನನ್ನು ಅದೇ ತಗೊಬೋದು. ಇಟ್ಸ್ ನಾಟ್ ಡಿಪೆಂಡಿಂಗ್ ಆ್ಯಸ್ ಮಚ್ ಆ್ಯಸ್ ಡಿಪೆಂಡೆಡ್ ಬೈ ಡಿಪೆಂಡೆಂಟ್ ಬ್ರಾಂಚಸ್. ಕ್ಲಿಯರ್? ಇಂಡಿಪೆಂಡೆಂಟ್ ಬ್ರಾಂಚ್ ಅಂದರೆ ಇಟ್ ಈಸ್ ಇಂಡಿಪೆಂಡೆಂಟ್, ಸ್ವಾಯತ್ತತೆ ಇದೆ ಡಿಸಿಷನ್ ತಗೊಳ್ಳಿಕ್ಕೆ ಪ್ರತಿಯೊಂದು ವಿಚಾರಕ್ಕೂ. ಬಟ್ ಡಿಪೆಂಡೆಂಟ್ ಬ್ರಾಂಚಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯ ಇಲ್ಲ. ಒಂದು ಎಕ್ಸ್ಟ್ರಾ ಸೇಲ್ ಮಾಡೋದಾಗಲಿ ಅಥವಾ ಸೇಲ್ಸ್ ಪ್ರೈಸನ್ನು ಜಾಸ್ತಿ ಮಾಡೋದಾಗಲಿ, ಕಡಿಮೆ ಮಾಡೋದಾಗಲಿ, ಯಾವುದಾದ್ರು ಸ್ಯಾಲ್ರಿ ಇಶ್ಯೂ ಮಾಡೋದಾಗಲಿ, ಏನೇ ಒಂದು ಬ್ರ್ಯಾಂಚನ್ನು ಎಕ್ಸ್ಪ್ಯಾನ್ಷನ್ ಮಾಡೋದಾಗಲಿ, ರಿನೋವೇಷನ್ ಮಾಡೋದಾಗಲಿ, ಪ್ರತಿಯೊಂದನ್ನು ಸಹ ಹೆಡ್ ಆಫೀಸ್ಗೆ ಅವರು ಕನ್ಸಲ್ಟ್ ಮಾಡಬೇಕಾದ. ದಟ್ ಈಸ್ ಡಿಪೆಂಡೆಂಟ್ ಬ್ರಾಂಚ್. ಕ್ಲಿಯರ್? ಓನ್ಲಿ ಟೂ ಟೈಪ್ಸ್, ದಟ್ ಈಸ್ ಡಿಪೆಂಡೆಂಟ್ ಬ್ರಾಂಚ್ ಆ್ಯಂಡ್ ಇಂಡಿಪೆಂಡೆಂಟ್ ಬ್ರಾಂಚ್ ಫಾರ್ ದಿಸ್ ಸೆಮಿಸ್ಟರ್. ಆ್ಯಂಡ್ ಇನ್ ಕುವೆಂಪು ಯೂನಿವರ್ಸಿಟಿ ಸೆಕೆಂಡ್ ಸೆಮಿಸ್ಟರ್ ಬಿಕಮ್ ಸಿಲೆಬಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಓನ್ಲಿ ಡಿಪೆಂಡೆಂಟ್ ಬ್ರಾಂಚಸ್. ನೆಕ್ಸ್ಟ್, what is home branches? I already explained. Dependent branches is a branch that do not maintain a complete record of its transaction are called dependent branches. Dependent branches is not going to maintain all record because few records will be maintained by the head office. But independent branch is a branch or those
ಬ್ರಾಂಚಸ್ ವಿಚ್ ಮೇಂಟೈನ್ ದ ಕಂಪ್ಲೀಟ್ ರೆಕಾರ್ಡ್ಸ್ ಆಫ್ ಇಟ್ ಟ್ರಾನ್ಸಾಕ್ಷನ್. ಪ್ರತಿಯೊಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತಾರೆ. ಸರ್ ಏನು ಹಿಂಗಂದರೆ ಇಂಡಿಪೆಂಡೆಂಟ್ ಬ್ರಾಂಚಸಲ್ಲಿ ಎಲ್ಲ ರೆಕಾರ್ಡು ಅವರೇ ಮಾಡ್ತಾರೆ, ಡಿಪೆಂಡೆಂಟ್ ಬ್ರಾಂಚಸಲ್ಲಿ ಯಾಕೆ ಮಾಡಲ್ಲ ಅಂದರೆ, ಡಿಪೆಂಡೆಂಟ್ ಬ್ರಾಂಚಸ್ಸಿಗೆ ಚಿಕ್ಕ ಚಿಕ್ಕ ವಸ್ತುಗಳನ್ನು ಏನಾದ್ರು ಗೂಡ್ಸ್ ಕಳಿಸೋದಾಗಲಿ, ಸೇಲ್ಸ್ ಮಾಡೋಕ್ಕೆ ಫಿನಿಶ್ಡ್ ಗೂಡ್ಸ್ ಸಹ, ಸೇಲ್ಸ್ ಮಾಡಲಿಕ್ಕೆ ಪ್ರಾಡಕ್ಟ್ ಸಹ ಹೆಡ್ ಆಫೀಸೇ ಕಳಿಸುತ್ತೆ. ಬಟ್ ಇಂಡಿಪೆಂಡೆಂಟ್ ಬ್ರಾಂಚ್ ಇಟ್ ಕ್ಯಾನ್ ಪರ್ಚೇಸ್ ಫ್ರಮ್ ದ ಲೋಕಲಲ್ಲೇ ಬೇಕಾದ್ರೆ ಗೂಡ್ಸನ್ನು ಪರ್ಚೇಸ್ ಮಾಡ್ಬೋದು, ಸೇಲ್ಸ್ ಮಾಡ್ಬೋದು. ಬಟ್ ಡಿಪೆಂಡೆಂಟ್ ಬ್ರಾಂಚಲ್ಲಿ ಅವ್ರು ಏನೇ ಸೇಲ್ ಮಾಡಬೇಕು ಅಂದರೂ ಹೆಡ್ ಆಫೀಸೇ ಕಳಿಸ್ಬೇಕು ಗೂಡ್ಸು, ಏನೇ ಪರ್ಚೇಸ್ ಮಾಡಬೇಕು ಸಹ ಹೆಡ್ ಆಫೀಸೇ ಕಳಿಸ್ಬೇಕಾಗತ್ತೆ. ದಟ್ ಈಸ್ ಡಿಪೆಂಡೆಂಟ್ ಬ್ರಾಂಚ್. ದಟ್ಸ್ ವೈ ಕಂಪ್ಲೀಟ್ ರೆಕಾರ್ಡನ್ನು ಮೇಂಟೈನ್ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಪ್ರತಿಯೊಂದು ರೆಕಾರ್ಡ್ ಒಂದು ಕಾಪಿಯಲ್ಲಿ ಹೆಡ್ ಆಫೀಸಲ್ಲಿ ಇದ್ದೇ ಇರುತ್ತೆ. ಬಟ್ ಇಂಡಿಪೆಂಡೆಂಟ್ ಬ್ರಾಂಚಸ್ ಆರ್ ದ ಬ್ರಾಂಚಸ್, ದೇ ಹ್ಯಾವ್ ಟು ಮೇಂಟೈನ್ ಎ ಕಂಪ್ಲೀಟ್ ಸೆಟ್ ಆಫ್ ರೆಕಾರ್ಡ್ ಬಿಕಾಸ್ ದೇ ಕ್ಯಾನ್ ಡೂ ದ ಟ್ರಾನ್ಸಾಕ್ಷನ್ ದೇರ್ ಓನ್, ದೇ ಕ್ಯಾನ್ ಟೇಕ್ ದ ಡಿಸಿಷನ್ ದೇರ್ ಓನ್. ದಟ್ ಈಸ್ what independent branches. So finally we can say home branches, a branch is open in the same country where the head office is registered. For example, ಮಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ ಅಂದರೆ ಕರ್ನಾಟಕ ಬ್ಯಾಂಕ್, ಓವರಾಲ್ ಇಂಡಿಯಾ ಎಲ್ಲಿ ಓಪನ್ ಆದರೂ ಅದನ್ನು ಹೋಮ್ ಬ್ರಾಂಚಸ್ ಅಂತ ಕರಿತೀವಿ. ದಟ್ ಈಸ್ ಇನ್ ದ್ಯಾಟ್ ಡಿಪೆಂಡೆಂಟ್ ಬ್ರಾಂಚ್ ಆ್ಯಂಡ್ ಇಂಡಿಪೆಂಡೆಂಟ್ ಬ್ರಾಂಚ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಬ್ರಾಂಚ್ ಅಕೌಂಟಿಂಗ್. ಏನಪ್ಪ ಇದರ ಆಬ್ಜೆಕ್ಟಿವ್? ದ ಮೇನ್ ಆಬ್ಜೆಕ್ಟಿವ್ ಆಫ್ keeping branch account is dependent on the nature of the business and specific need of a particular branch. So main object ಏನು ಅಂದರೆ, keeping the branch account is dependent on the nature of the business and specific need of a particular branch. ನೇಚರ್ ಆಫ್ ದ ಬಿಸ್ನೆಸ್ ಯಾವ ರೀತಿ ಇರುತ್ತೆ? ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ದ ಬಿಸ್ನೆಸ್ ಆಫ್ ಮಿಲ್ಕ್ ಪ್ರೊಡಕ್ಷನ್ ಬಿಸ್ನೆಸ್ ಇದೆ, ನಂದಿನಿ ಮಿಲ್ಕ್ ಡೈರಿ ಇದೆ ಅಂತ ಆದರೆ, ಸೊ ಅದು ಕಸ್ಟಮರ್ ಓವರಾಲ್ ಇಂಡಿಯಾ ಇರ್ತಾರೆ. ಸೊ ನಾನು ಎಲ್ಲೋ ಒಂದು ಕಾರ್ನರಲ್ಲಿ ಮಂಗಳೂರೆಲ್ಲ ಉಡುಪಿಲಿ ನನ್ನ ಹೆಡ್ ಆಫೀಸ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ ಅಲ್ವಾ? ಸೊ ಅಂಥ ಸಂದರ್ಭದಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಪ್ಲಿಟ್ ಅವರ್ ಯೂನಿಟ್, ನಮ್ಮ ಯೂನಿಟನ್ನು ಸ್ಪ್ಲಿಟ್ ಮಾಡ್ತೀವಿ. ಸೊ ಬೇಸ್ಡ್ ಆನ್ ದ ನೇಚರ್ ಆಫ್ ದ ಬಿಸ್ನೆಸ್ ಅವರ್ ಬ್ರಾಂಚ್ ವಿಲ್ ಬಿ ಡಿಪೆಂಡ್. ಕ್ಲಿಯರ್? ಸೆಕೆಂಡ್ ಒನ್, ಟು ನೋ ದ ಪ್ರಾಫಿಟ್ ಆರ್ ಲಾಸ್ ಆಫ್ ಈಚ್ ಬ್ರಾಂಚ್. ಪ್ರತಿಯೊಂದು ಬ್ರಾಂಚ್ನ ಪ್ರಾಫಿಟ್ ಲಾಸ್ ನೋಡಲಿಕ್ಕೆ ಒಂದು ಅಕೌಂಟ್ ಸಿಸ್ಟಮ್ ಬೇಕೇ ಬೇಕಲ್ವಾ? ಸೊ ಎಲ್ಲ ಎಕ್ಸ್ಪೆನ್ಸಸನ್ನು ಡೆಬಿಟ್ ಮಾಡ್ತೀನಿ, ಎಲ್ಲ ಇನ್ಕಮನ್ನು ಕ್ರೆಡಿಟ್ ಮಾಡ್ತೀನಿ. ಎಟ್ ದ ಎಂಡ್, ಇಫ್ ಇಟ್ ಈಸ್ ಕ್ರೆಡಿಟ್ ಸೈಡ್ ಮೋರ್, ವಿ ಕ್ಯಾನ್ ಸೇ ದೆರ್ ಈಸ್ ಎ ಪ್ರಾಫಿಟ್. ಇಫ್ ಇಟ್ ಈಸ್ ಡೆಬಿಟ್ ಸೈಡ್ ಮೋರ್, ವಿ ಕ್ಯಾನ್ ಸೇ ದೆರ್ ಈಸ್ ಎ ಲಾಸ್. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಬ್ರಾಂಚ್ ಅಕೌಂಟ್ ಈಸ್ ಟು ನೋ ದ ಪ್ರಾಫಿಟ್ ಆರ್ ಲಾಸ್. ನೆಕ್ಸ್ಟ್, ಅಸರ್ಟೈನ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಈಚ್ branch on a particular date. So every branch account will be valued at the end of the 31st March. So by seeing the account, we can say company in the profitable position or in loss position, right? So by seeing the account, we can ascertain the financial position, whether they are in the profit position or loss position. ಅದನ್ನು ನೋಡ್ಬೋದು. ಅದಕ್ಕೋಸ್ಕರ ಬ್ರಾಂಚ್ ಅಕೌಂಟ್ ಈಸ್ ವೆರಿ ಇಂಪಾರ್ಟೆಂಟ್. Another objective is to know the cash and goods requirement of various branches. ಸೊ ಹೆಡ್ ಆಫೀಸ್ ಎಲ್ಲ ಕ್ಯಾಶನ್ನು ಎಕ್ಸ್ಪೆನ್ಸಸ್ಸಿಗೆ ಕಳಿಸಿರುತ್ತೆ, ಗೂಡ್ಸನ್ನು ಕಳಿಸಿರುತ್ತೆ, ಗೂಡ್ಸ್ ಸೆಂಟ್ ಮಾಡಿರುತ್ತೆ. ಪ್ರತಿಯೊಂದು ಎಷ್ಟೆಷ್ಟು ಕಳಿಸಿ ನೋಡಬೇಕು ಅಂದರೆ ಒಂದು ಅಕೌಂಟಿಂಗ್ ಇರಬೇಕಲ್ವಾ? ಅದಕ್ಕೋಸ್ಕರ ಬ್ರಾಂಚ್ ಅಕೌಂಟಿಂಗನ್ನು ಮೇಂಟೈನ್ ಮಾಡ್ತಾರೆ. ಟು ನೋ ದ ಕ್ಯಾಶ್ ಆ್ಯಂಡ್ ಗೂಡ್ಸ್ ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ಬ್ರಾಂಚಸ್. ಆ್ಯಂಡ್ ಲಾಸ್ಟ್ ಒನ್, ಟು ವ್ಯಾಲ್ಯೂಯೇಟ್ ದ ಪ್ರೋಗ್ರೆಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಬ್ರಾಂಚ್. ಪ್ರತಿಯೊಂದು ಬ್ರಾಂಚ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂದರೆ ಅಕೌಂಟ್ ಮಾಡಬೇಕು. ಅಕೌಂಟಲ್ಲಿ ಪ್ರಾಫಿಟ್ ಲಾಸ್ ಗೊತ್ತಾಗುತ್ತೆ. ಬೈ ದಟ್ ವಿ ಕ್ಯಾನ್ ಇವ್ಯಾಲ್ಯೂಯೇಟ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಪ್ರೋಗ್ರೆಸ್. ಹೇಗೆ ನೋಡ್ಬೋದಪ್ಪ? ಪ್ರೀವಿಯಸ್ ಇಯರ್ ಅಕೌಂಟ್ ಜೊತೆ ಕಂಪೇರ್ ಮಾಡಿದಾಗ ಕರೆಂಟ್ ಇಯರ್ ವಿ ಕ್ಯಾನ್ ಸೇ ಪ್ರೋಗ್ರೆಸ್ ಇದೆಯಾ ಇಲ್ವಾ. ಹೋದ ವರ್ಷ ಪ್ರಾಫಿಟ್ಗಿಂತ ಈ ವರ್ಷ ಕಡಿಮೆ ಇದ್ದರೆ ನೋ ಪ್ರೋಗ್ರೆಸ್, ಜಾಸ್ತಿ ಇದ್ದರೆ ಪ್ರೋಗ್ರೆಸ್ ಇದೆ. ಎಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಡೂ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಬ್ರಾಂಚ್. ಕಮ್ಮಡಿಲಿ ಒಂದು ಬ್ರಾಂಚ್ ಇದೆ, ಶೃಂಗೇರಿಲಿ ಒಂದು ಬ್ರಾಂಚ್ ಇದೆ. ಎರಡೂ ಬ್ರಾಂಚ್ನ ಪ್ರಾಫಿಟನ್ನು ನೋಡಿಕೊಂಡು ಪರ್ಫಾರ್ಮೆನ್ಸನ್ನು ನೋಡ್ಕೊಂಡು ವಿ ಕ್ಯಾನ್ ಕಂಪೇರ್. ದಟ್ ಈಸ್ ದ ಅನದರ್ ಆಬ್ಜೆಕ್ಟಿವ್ ಆಫ್ ಬ್ರಾಂಚ್ ಅಕೌಂಟಿಂಗ್. And the next, lastly, we are going to learn the format of branch account. So very easy. ನೆಕ್ಸ್ಟ್ ವೀಡಿಯೋದಿಂದ ಪ್ರಾಬ್ಲಮಿಗೆ ಹೋಗ್ತೀವಿ. ಈ ವಿಡಿಯೋದಲ್ಲಿ ಇದೊಂದು ಫಾರ್ಮೇಟನ್ನು ನೋಡ್ಕೊಂಬಿಡಿ. ಸೊ ಇದೊಂದು ಸಿಂಪಲ್ ಫಾರ್ಮೇಟ್. ಸೊ ನಾವು ಎವ್ರಿ ಅಕೌಂಟ್ ಸ್ಟಾರ್ಟ್ ವಿತ್ ದ ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಏನೆಲ್ಲ ಇರುತ್ತೆ? ಓಪನಿಂಗ್ ಸ್ಟಾಕ್, ಐ ಮೀನ್ಸ್ ರಾ ಮೆಟೀರಿಯಲ್ ಇರ್ಬೋದು. ಓಪನಿಂಗ್ ಡೆಟಾರ್ಸ್, ಹೋದ ವರ್ಷ ಯಾರು ನಮಗೆ ಕ್ರೆಡಿಟ್ ಸೇಲ್ ನಾವು ಮಾಡಿರ್ತೀವಿ, ಅವರಿನ್ನೂ ಕ್ಯಾಶ್ ಕೊಟ್ಟಿರಲ್ಲ, ಅವರೆಲ್ಲ ಓಪನಿಂಗ್ ಡೆಟಾರ್ಸ್ ಇರ್ತಾರೆ. ಪೆಟ್ಟಿ ಕ್ಯಾಶ್ ಅಂದರೆ ನಾವು ಸಣ್ಣ ಪುಟ್ಟ ಎಕ್ಸ್ಪೆನ್ಸಸ್ಗಳನ್ನ ಬ್ರಾಂಚ್ ಅವ್ರು ಮಾಡ್ಕೊಳ್ಲಿಕ್ಕೆ ಒಂದು 100-500 ದುಡ್ಡು ಇಟ್ಕೊಂಡಿರ್ತೀವಲ್ಲ, ಅವನ್ನೆಲ್ಲ ಪೆಟ್ಟಿ ಕ್ಯಾಶ್ ಅಂತ ಕರಿತೀವಿ. ಅಸೆಟ್ ವಿಚ್ ಆರ್ ಎಕ್ಸಿಸ್ಟಿಂಗ್ ಇನ್ ಅವರ್ ಬ್ರಾಂಚ್, ಏನೆಲ್ಲ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ಅಥವಾ ಫ್ರಿಡ್ಜ್ ಇರ್ಬೋದು, ಆರ್ ಫ್ಯಾನ್ಸ್, ಆರ್ ವಿ ಕ್ಯಾನ್ ಸೇ ಬಿಲ್ಡಿಂಗ್, ಇವೆಲ್ಲವೂ ಅಸೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವೆಲ್ಲ ಓಪನಿಂಗ್ ಬ್ಯಾಲೆನ್ಸ್ ವಿಚ್ ಕ್ಲೋಸ್ಡ್ ಇನ್ ದ ಪ್ರೀವಿಯಸ್
ಅಕೌಂಟ್ ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಹೋದ ವರ್ಷದ್ದು ಈ ವರ್ಷಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಷ್ಟರಲ್ಲೇ ನಾವು ವ್ಯಾಪಾರ ಮಾಡೋಕ್ಕಾಗತ್ತಾ? ಬ್ರ್ಯಾಂಚನ್ನು ರನ್ ಮಾಡೋಕ್ಕಾಗಲ್ಲ, ಇಲ್ಲ. ವಿ ಆರ್ ರಿಕ್ವೆಸ್ಟ್ ಹೆಡ್ ಆಫೀಸ್ ಟು ಸೆಂಡ್ ದ ಗೂಡ್ಸ್. ಹೆಡ್ ಆಫೀಸ್ ಗೂಡ್ಸ್ ಕಳಿಸುತ್ತೆ, ಅದನ್ನು ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಂತ ಬರಿತೀವಿ, ಅಮೌಂಟ್ ಇಲ್ಲಿ ಬರಿತೀವಿ. ದೆನ್ ಬರೀ ಗೂಡ್ಸ್ ಕಳಿಸಿದ್ರೆ ಸಾಕು, ಅದನ್ನು ಮೇಂಟೈನ್ ಮಾಡಲಿಕ್ಕೆ, ಸ್ಯಾಲ್ರಿ ಕೊಡಲಿಕ್ಕೆ, ನಮ್ಮ ಬಿಲ್ಡಿಂಗಿನ ರೆಂಟ್ ಕಟ್ಟಲಿಕ್ಕೆ ಸ್ವಲ್ಪ ದುಡ್ಡು ಕೊಡಿ ಅಂತ ಹೇಳ್ತೀವಿ. ಸೊ ಆವಾಗ ಹೆಡ್ ಆಫೀಸ್ ಸ್ವಲ್ಪ ದುಡ್ಡು ಕಳಿಸುತ್ತೆ ಎಕ್ಸ್ಪೆನ್ಸಸ್ಸನ್ನು ಮೀಟ್ ಮಾಡಲಿಕ್ಕೆ, ಅದನ್ನು ಟು ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ. ಫಾರ್ ಎಕ್ಸ್ಪೆನ್ಸಸ್ ಸೆಂಟ್ ಬೈ ದ ಹೆಡ್ ಆಫೀಸ್ ಇಲ್ಲಿ ಬರಿತೀವಿ. ಸೊ ನೆಕ್ಸ್ಟ್ ವಿ ಜಸ್ಟ್ ಗೋ ಥ್ರೂ ದ. ಸೊ ಗೂಡ್ಸ್ ನಮ್ಮ ಹತ್ರ ಬಂತು, ಹೆಡ್ ಆಫೀಸ್ ಗೂಡ್ಸ್ ಕಳಿಸ್ತು, ಎಕ್ಸ್ಪೆನ್ಸಸ್ಸು ಕಳಿಸ್ತು ನಮಗೆ, ಕ್ಯಾಶು ಕಳಿಸ್ತು ಎಕ್ಸ್ಪೆನ್ಸಸ್ ಮಾಡಲಿಕ್ಕೆ, ರೈಟ್. ಸೊ ಗೂಡ್ಸನ್ನ ಇಟ್ಕೊಂಡು ಸುಮ್ಮನೆ ಕೊಡ್ತೀವಾ? ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸೆಲ್ಲಿಂಗ್. ಸೊ ಸೇಲ್ಸ್ ಮಾಡ್ತೀವಿ, ಅದನ್ನು ಸೇಲ್ಸ್ ಆಲ್ವೇಸ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ಮೂಲಕ ನಾವು ಹೆಡ್ ಆಫೀಸಿಗೆ ಹಾಕ್ತೀವಿ. ಕ್ಯಾಶ್ ಸೇಲ್ಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಅಂದರೆ ಹೋದ ವರ್ಷ ಯಾರು ಕ್ರೆಡಿಟ್ ಸೇಲ್ ತಗೊಂಡೋದ್ರು ಕಸ್ಟಮರ್ಸ್, ಈ ವರ್ಷ ಏನಾದ್ರು ಕ್ಯಾಶನ್ನು ಕೊಟ್ಟರೆ, ನಿನ್ನೆ ಯಾರೋ ಒಬ್ಬ ನಾಳೆ ಕೊಡ್ತೀನಿ ಅಂತ ತಗೊಂಡೋಗಿರ್ತಾನೆ ವಸ್ತುನ, ಅವ್ನು ಇವತ್ತು ಕ್ಯಾಶ್ ತಂದು ಕೊಟ್ಟರೆ ಅದನ್ನು ಕ್ಯಾಶ್ ರಿಸೀವ್ಡ್ ಡೆಟಾರ್ಸ್, ಅದನ್ನು ನಾವು ಬ್ಯಾಂಕಿಗೆ ಕಳಿಸ್ಬೇಕು. ಬ್ರಾಂಚ್ ಅಕೌಂಟ್ ಯಾವುದೇ ₹1 ಇಟ್ಕೊಳ್ಲಿಕ್ಕಿಲ್ಲ, ಎಲ್ಲ ಹೆಡ್ ಆಫೀಸ್ಗೆ ಕಳಿಸ್ಬೇಕು. ಯಾವುದ್ರ ಮೂಲಕ? ಬ್ಯಾಂಕ್ ಮೂಲಕ ಕಳಿಸುತ್ತೆ. ಕ್ಯಾಶ್ ಸೇಲ್ಸ್ ಆ್ಯಂಡ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕಳಿಸ್ತಾರೆ. ಅದಾದಮೇಲೆ ಉಳಿದಿರುವಂಥ ಗೂಡ್ಸ್ ಏನಾದ್ರು ಎಟ್ ದ ಎಂಡ್ ಆಫ್ ದ ಡೇ ಏನಾದ್ರು ಗೂಡ್ಸ್ ಉಳಿದಿದ್ರೆ, ಹೇಗೆ ಇಲ್ಲಿ ಹೆಡ್ ಆಫೀಸ್ ಗೂಡ್ಸನ್ನು ಕಳಿಸುತ್ತೋ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತೇಳಿ, ಅದೇ ರೀತಿ ಹೆಡ್ ಆಫೀಸಿಗೆ ಬ್ರಾಂಚ್ ಉಳಿದಿದ್ರೆ ಬೈ ಗೂಡ್ಸ್ ಸೆಂಟ್ ಆನ್ ಬ್ರಾಂಚ್ ಅಂತೇಳಿ ವಾಪಸ್ ಕಳಿಸುತ್ತೆ. ಎಟ್ ದ ಎಂಡ್ ಹೇಗೆ ಓಪನ್ ಮಾಡಿದ್ವೋ ಅದೇ ರೀತಿ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್, ಕ್ಲೋಸಿಂಗ್ ಅಸೆಟನ್ನು ಬರಿತೀವಿ. ಇಲ್ಲಿ ಕ್ಲೋಸಿಂಗ್ ಅಸೆಟ್ ಹೇಗಾಗುತ್ತೆ ಅಂದರೆ, ಎಟ್ ದ ಎಂಡ್ ಆಫ್ ದ ಇಯರ್ ವಿ ಆರ್ ಗೋಯಿಂಗ್ ಟು ಡಿಪ್ರಿಸಿಯೇಟ್ ದ ಅಸೆಟ್. ಡಿಪ್ರಿಸಿಯೇಷನ್ ಲೆಸ್ ಮಾಡಿದ್ರೆ ನಮಗೆ ಕ್ಲೋಸಿಂಗ್ ಅಸೆಟ್ ಸಿಗುತ್ತೆ. ಇಫ್ ಕ್ರೆಡಿಟ್ ಸೈಡ್ ಈಸ್ ಮೋರ್ ವಿ ವಿಲ್ ಅರೈವ್ಡ್ ಎಟ್ ದ ಪ್ರಾಫಿಟ್ ಆ್ಯಂಡ್ ದ ಡೆಬಿಟ್ ಸೈಡ್ ಈಸ್ ಮೋರ್ ವಿ ವಿಲ್ ಅರೈವ್ಡ್ ಎಟ್ ದ ಲಾಸ್. ಕ್ಲಿಯರ್? ದಿಸ್ ಈಸ್ ಅಬೌಟ್ ದ ಫಾರ್ಮ್ಯಾಟ್. ಏನಾದ್ರು ಡೌಟ್ ಇದ್ದರೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ. ಸೊ ಫಾರ್ಮ್ಯಾಟನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಂದ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.